ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಮಾತನಾಡಲಿಕ್ಕೆ ತುಂಬ ಇದೆ, ಯಾಕೆಂದರೆ ಧರ್ಮಸ್ಥಳದ ಸುತ್ತಮುತ್ತ ನಡೀತಾ ಇರೋ ಸರಣಿ ಕೃತ್ಯಗಳ ಆರೋಪದ ಬಗ್ಗೆ ಈಗಾಗಲೇ ರಾಷ್ಟ್ರ ಮಟ್ಟ ತಿರುಗಿ ನೋಡ್ತಾ ಇದೆ. ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ ಇದೆ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿರ್ತಕ್ಕಂಥ ಚೇತನ್ ಕುಮಾರ್ ಅವರಿದ್ದಾರೆ. ಅವರು ಈ ಕೇಸ್ನಲ್ಲಿ ಬಹಳಷ್ಟು ಒಂದು ಆಳವಾಗಿಯೂ ಕೂಡ ಈ ಕೇಸ್ನ ಸ್ಟಡಿ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಭಾಳಷ್ಟು ಜನ ಮಾತನಾಡ್ತಾ ಇಲ್ಲ ಅಂತ. ಮುಂದೆ ಬರಲಿ ಪ್ರತಿಯೊಬ್ಬ ನಟರು, ಕಲಾವಿದರು. ನೀವು ಕೇವಲ ಹೆಣ್ಣು ಮಕ್ಕಳು ಅಂದರೆ ನಟಿಯರಿಗೆ ಏನಾದರೂ ಅನ್ಯಾಯ ಆದಾಗ ದನಿ ಎತ್ತೋ ಕೆಲಸವನ್ನು ಕೂಡ ಮಾಡ್ತೀರಿ. ಈ ವಿಷಯದಲ್ಲೂ ಕೂಡ ಪ್ರತಿಯೊಬ್ಬರನ್ನೂ ಕೂಡ ಒಗ್ಗೂಡಿಸೋ ಕೆಲಸವನ್ನು ನೀವು ಮಾಡಿ ಅನ್ನೋದು. ಸದ್ಯ ಈಗ ನಡೀತಾ ಇರತಕ್ಕಂಥ ಬೆಳವಣಿಗೆಯನ್ನು ಹೇಗೆ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀರಿ? ಏನಾಗ್ತಾ ಇದೆ ಲೋ ಪೋಲ್ಸ್ಗಳ ಬಗ್ಗೆ ನೀವು ಏನು ವಿರೋಧ ಇದೆ ಅಂತ? 2 ವಾರಗಳಿಂದ ಭಾಳ ಒಂದು ಸ್ಫೋಟಕವಾದ ಗಂಭೀರವಾದ ವಿಚಾರ ಹೊರಗೆ ಬಂದಿದೆ. ಇದು ಧರ್ಮಸ್ಥಳದಲ್ಲಿ ಒಬ್ಬರು ಆ ಧರ್ಮಸ್ಥಳ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಮಿಕರಾಗಿ 20 ವರ್ಷ 18 ವರ್ಷ ಕೆಲಸ ಮಾಡಿರೋರು, ಯಾರು ಒಂದು 48 ವರ್ಷದ ಒಂದು ವ್ಯಕ್ತಿ. ಅವರು ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ನೂರಾರು ಶವಗಳನ್ನು ಹೂತಾಕಬೇಕಾಗಿರೋ ಒಂದು ಒತ್ತಡದಿಂದ ಮಾಡಿದ್ದಾರೆ ಅಲ್ಲಿ ಧರ್ಮಸ್ಥಳದಲ್ಲಿ ಬೇರೆ ಬೇರೆ ಕಡೆ ಅಂತ ಹೇಳಿ ಅವರು ದಕ್ಷಿಣ ಕನ್ನಡಕ್ಕೆ ಪೊಲೀಸಕ್ಕೆ ದೂರು ಕೊಟ್ಟಿದ್ದಾರೆ. ಈ ವಿಚಾರ ಬರೀ ಧರ್ಮಸ್ಥಳಕ್ಕೆ ಸೀಮಿತ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಸ್ಫೋಟಕ ವಿಚಾರ ಅಂತಲ್ಲ. ಇಂಥದ್ದು ಏನಾದರೂ ಬಂದರೆ ಅದು ದೇಶ ವಿದೇಶಗಳಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಕೊಲಾಸಲ್ ವಿಚಾರ. ಈ ವಿಚಾರ ನೂರಾರು ದೇಹಗಳನ್ನು ಒಂದು ರೀತಿ ಶವಗಳನ್ನು ಹೂತಾಕೋದನ್ನೋದು. ಆದರೆ ಎಲ್ಲೋ ಒಂದು ಕಡೆ ನನಗೆ ಯಾರ್ಯಾರು ಈ ವಿಚಾರಗಳನ್ನ ಭಾಳ ಗಂಭೀರವಾಗಿ ತಗೋಬೇಕು, ಯಾರ್ಯಾರು ಈ ವಿಚಾರಗಳನ್ನ ತನಿಖೆ ಮಾಡಬೇಕು, ಯಾರ್ಯಾರು ಇದರಲ್ಲಿ ಏನಾಗಿದೆ ಅಂತ ಹುಡುಕಿ ನ್ಯಾಯ ಒದಗಿಸ್ಬೇಕು, ಅವರು ಜವಾಬ್ದಾರಿ ಇಲ್ಲದೆ ಇರ್ರೆಸ್ಪಾನ್ಸಿಬಲ್ ಆಗಿ ಅಥವಾ ಮುಖ್ಯವಾಗಿ ನಿರ್ಲಕ್ಷ್ಯ ಮಾಡಿಕೊಂಡು ಇದನ್ನು ಎಲ್ಲೋ ಒಂದು ಕಡೆ ಮುಚ್ಚಾಕಕ್ಕೋ ಅಥವಾ ತಡ ಮಾಡೋಕ್ಕೋ ಅಥವಾ ಮೀಣಮೇಷ ಎಣ್ಸೋಕ್ಕೋ ಅಥವಾ ಮಾಡಬಾರ್ದು ಇನ್ವೆಸ್ಟಿಗೇಷನ್ ಅಂತ ನೆಪ ಕೊಡೋಂಗೆ ಕೆಲಸ ಆಗ್ತಾಯಿದೆ ಪೊಲೀಸಿಂದ. ನಿಮಗೆ ಯಾವುದೇ ಒಂದು ವ್ಯಕ್ತಿ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಒಂದು ವ್ಯಕ್ತಿ ಮೇಲೆ ಈ ಥರ ಅಥವಾ ಒಂದು ಕುಟುಂಬದ ಮೇಲೆ ಅಥವಾ ಒಂದು ಸಂಘಟನೆ ಮೇಲೆ ಅಥವಾ ಯಾವುದಾದ್ರ ಮೇಲೆ ಒಂದು ಗಂಭೀರವಾದ ಆರೋಪ ಈ ಥರ ಬಂದರೆ ಪೊಲೀಸ್ ವ್ಯವಸ್ಥೆ ಭಾಳ ಗಟ್ಟಿಯಾಗಿ ಕೆಲಸ ಮಾಡುತ್ತೆ. ಬಟ್ ಯಾವಾಗ ಭಾಳ ಪ್ರಭಾವಿಗಳು ಇದರ ಹಿಂದೆ ಇರ್ತಾರೆ ಅಂಥ ಒಂದು ಆರೋಪ ಬಂದರೆ ಆವಾಗ ಕೆಲಸ ಮಾಡೋದರಲ್ಲಿ ಹಿಂದೆ ಮುಂದೆ ನೋಡ್ತಾರೆ. ಬೇರೆ ಬೇರೆ ಥರ ನಮಗೆ ಹೋಮ್ ಮಿನಿಸ್ಟ್ರಿ ಏನು ಹೇಳುತ್ತೆ ಅಂದರೆ, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನೇ ಆಗಿಲ್ಲ, ನಾವು ಹೆಂಗೆ ಮುಂದುವರಿಬೇಕು, 2 ವಾರದಿಂದ ಏನು ಮಾಡ್ತಾಯಿದ್ದೀರಾ? ಮತ್ತು ನಮಗೆ ಪೊಲೀಸು ಬುಧವಾರ ಅನ್ನೋದು ಆ ಸ್ಥಳ ತೋರಿಸ್ಬೇಕು ಅಂತ ಆ ವ್ಯಕ್ತಿ ಒಂದು ಸ್ವಚ್ಛತಾ ಕಾರ್ಮಿಕರು ಬಂದು ಅವ್ರ ಲಾಯರ್ ಜೊತೆ ಬಂದಾಗಲೂ ಕೂಡ ಪೊಲೀಸಲ್ಲಿ ಬಂದಿಲ್ಲ. ಮತ್ತು ನಮಗೆ ಮುಖ್ಯಮಂತ್ರಿಯವ್ರನ್ನ ಕೇಳಿದ್ರೆ ಅವರೇನು ಹೇಳ್ತಾರೆ ಅಂದರೆ, ಇಲ್ಲಿ 10 ವರ್ಷದಿಂದ ಅಬ್ಸ್ಕಾಂಡ್ ಆಗಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ಆ ಒಂದು ಧೈರ್ಯದಿಂದ ಈ ಪಾಪ ಪ್ರಜ್ಞೆ ಪಡೆದು ಎಲ್ಲೋ ಒಂದು ಕಡೆ ನಾನು ಸರಿಪಡಿಸ್ಬೇಕು ಅಂತ ನಿಂತಿರೋರ ಮೇಲೆ ಒಂದು ವಿಕ್ಟಮ್ ಬ್ಲೇಮಿಂಗ್ ರೀತಿಯಲ್ಲೂ ಮಾತಾಡಿರೋ ಕಾಣುತ್ತೆ ನನಗೆ ಅಲ್ಲಿ ಒಂದು ಕಡೆ. ಮತ್ತು ಪೊಲೀಸಿಂದ ಆದರೆ ನಾನು ಮಾಡ್ತೀನಿ, ಇಲ್ಲ ಅಂದರೆ ನಾನು ಮಾಡಬೇಕೋ ಇಲ್ವೋ ಮಾಡಲ್ಲ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಅಂದರೆ ಅವ್ರಿಗೆ ದಿಟ್ಟ ನಿಲುವು ಇಲ್ಲ. ಯಾಕಂದರೆ ಈ ಒಂದು ಪ್ರಕರಣಗಳು ನೋಡ್ಕೊಂಬಂದರೆ ಇದು ಇವತ್ತು ನಿನ್ನೆಯಿಂದ ಶುರುವಾಗಿರೋದಲ್ಲ. ಇದು ನಾನು ಕೂಡ ಅಲ್ಲಿ ಹೋಗಿದ್ದೀನಿ, ಧರ್ಮಸ್ಥಳ ಜಾಗ ಸುತ್ತಮುತ್ತಕ್ಕೆ ಹೋಗಿ ಜನರ ಹತ್ರ ಮಾತಾಡಿ ಎಷ್ಟೋ ಒಂದು ದಶಕಗಳಿಂದ ಒಂದು ಜನರೇಷನ್ ಮೇಲೆ ಒಂದು ಭಯದ ವಾತಾವರಣ ಅನ್ನೋದಿದೆ. ಸೊ ಆ ಭಯದ ವಾತಾವರಣ ಅಲ್ಲಿ ಒಂದು ರೀತಿ ಹೆಂಗಸರ ಜೀವನಕ್ಕೆ ಸಂಬಂಧಪಟ್ಟಂಗೆ, ಮಹಿಳೆಯರ ಜೀವನ, ಯುವತಿಯರ ಜೀವನ ಮತ್ತು ಭೂಮಿ ವಿಚಾರದ ಅನೇಕ ವಿಚಾರಗಳಲ್ಲಿ ಸಮಸ್ಯೆಗಳಿದೆ. ಸೊ ಈ ವಿಚಾರಗಳನ್ನು ಪೊಲೀಸ್ ವ್ಯವಸ್ಥೆ ಅದಕ್ಕೆ ನ್ಯಾಯ ಒದಗಿಸ್ತೆ. ನಾನು ಉದಾಹರಣೆ ಕೊಡ್ತೀನಿ. ಅನನ್ಯ ಭಟ್ ಅವರು ಮಿಸ್ಸಿಂಗ್ ಕೇಸ್ ಆದಾಗ ಅವ್ರ ತಾಯಿ ಸುಜಾತ ಅವ್ರು ಬಂದಾಗ 2003ರಲ್ಲಿ ಕೇಸೇ ತೊಗೊಂಡಿಲ್ಲ. ಮತ್ತು ಅದ್ರ ಬೇರೆ ಬೇರೆ ನಡೆದಿದೆ ಅಂತ ಒಂದು ಆರೋಪ ಇದೆ. ಸೊ ಈ ಥರ ಹಲವಾರು ಕೇಸ್ಗಳನ್ನು ಎಲ್ಲೋ ಒಂದು ಕಡೆ ಅವರ ಕೆಲಸ ಪ್ರಾಮಾಣಿಕವಾಗಿ ಮಾಡದೆ ಪೊಲೀಸ್ ವ್ಯವಸ್ಥೆ ಕವರಪ್ಪೋ ಅಥವಾ ಬಾಚ್ ಕೇಸು ಒಂದು ರೀತಿ ಅದನ್ನು ಎವಿಡೆನ್ಸ್ಗಳನ್ನ ಎಲ್ಲೋ ಒಂದು ಕಡೆ ಮುಚ್ಚಾಕೋದು ಅಥವಾ ಟ್ಯಾಂಪರಿಂಗ್ ಆಗೋ ಸಾಧ್ಯತೆಗಳು ಇರೋಂಗೋ ಹ್ಯೂಮನ್ ಎರರಿಂದನೋ ಉದ್ದೇಶಪೂರ್ವಕವಾಗಿ ನಮಗೆ ಇದೆಲ್ಲ ಕೂಡ ಹೊರಗೆ ಬರಬೇಕು ಒಂದು ಇನ್ವೆಸ್ಟಿಗೇಷನಿಂದ. ಸೊ ಭಾಳ ಜನ ಮಾತಾಡ್ತಾ ಇದ್ದಾರೆ ಒಂದು SIT ಬೇಕು ಅಂತ, ಅದು ಒಂದು SIT ಫಾರ್ಮ್ ಮಾಡಬೇಕು ಅಂತ. ನಾನು ಅದಕ್ಕೆ ಧ್ವನಿ ಕೊಡಿಸ್ತಾ ಇದ್ದೀನಿ. ಮುಖ್ಯವಾಗಿ ಅದರಲ್ಲಿ ಭಾಳ ಜನ ಕಾನೂನು ತಜ್ಞರು ಮಾತಾಡ್ತಾ ಇದ್ದಾರೆ, ಮತ್ತು ಮಹಿಳಾ ಆಯೋಗದಿಂದನೂ ಮಾತು ಬಂದಿದೆ. ಭಾಳ ಮುಖ್ಯವಾಗಿ ಕರ್ನಾಟಕ ಜನತೆಯಿಂದ ಯಾವುದಾದ್ರೂ ಭಾವನಾತ್ಮಕವಾಗಿ ನಮಗೆ ಒಂದು ಇಶ್ಯೂ ಕರ್ನಾಟಕದಲ್ಲಿ ಇದೆ ಅಂದರೆ ಅದರ ಜೊತೆ ದೊಡ್ಡ ಮಟ್ಟದ ಆಕ್ರೋಶ ಈ ಅನ್ಯಾಯದ ವಿರುದ್ಧ ಬರ್ತಾ ಇದೆ ಅಂದರೆ ಈ ಒಂದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ನ್ಯಾಯ ಬೇಕು ಅನ್ನೋದನ್ನು. ಸೊ ಕರ್ನಾಟಕದ ಜನರ ಧ್ವನಿಯಾಗಿ ನಮಗೆ ಇನ್ನು SIT ಫಾರ್ಮ್ ಮಾಡಿ ಇದರಲ್ಲಿ ಸತ್ಯ ಏನಿದೆ ಅಂತ ಭಾಳ ಗಟ್ಟಿಯಾಗಿ ಸರ್ಕಾರ ತೀರ್ಮಾನ ಮಾಡಿ ಪ್ರಾಮಾಣಿಕ ನಿಷ್ಠಾವಂತ ಪೊಲೀಸ್ ಆಫೀಸರ್ನ ಆಯ್ಕೆ ಮಾಡಿಕೊಂಡು ಕೆಲಸ ಅದನ್ನು
ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋದು ನನ್ನ ವಾದ. ಖಂಡಿತ ಸರ್. ನನಗೆ ಕೆಲವೊಂದು ಸರಿ ಶ್ರದ್ಧಾ ಕೇಂದ್ರಗಳ ಮೇಲೆ, ಈ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಈ ಥರದ ಆರೋಪ ಅಪವಾದಗಳು ಬಂದಾಗ ವ್ಯಕ್ತಿಗಳ ಮೇಲೂ ಇವನ್ ನಾವು ಅನೇಕ ಕೇಸ್ಗಳಲ್ಲಿ ನೋಡಿದ್ದೀವಿ. ಇದೇ ಅಸಾರಾಮ್ ಬಾಪಾ ಆಗಿರ್ಬೋದು, ರಾಮ್ ರಹೀಮ್ ಬಾಬಾ ಆಗಿರ್ಬೋದು, ಆ ಥರದ ಕೇಸ್ಗಳನ್ನು ಇಡೀ ರಾಜ್ಯ ಹೊತ್ತೂರಿದ್ರೂ ಕೂಡ ಆ ಕೇಸ್ಗಳನ್ನು ನಿಭಾಯಿಸುವಲ್ಲಿ ಅದೇ ಸರ್ಕಾರಗಳು, ತನಿಖಾ ಸಂಸ್ಥೆಗಳು ಯಶಸ್ವಿಯಾಗಿರೋದನ್ನು ಕೂಡ ನೋಡಿದ್ದೀವಿ. ಈ ಥರದ ಸೆನ್ಸೇಷನ್ ಇಶ್ಯೂಗಳನ್ನು ತುಂಬ ತಡ ಮಾಡೋದಕ್ಕಿಂತ ಅಟ್ಲೀಸ್ಟ್ ಇದರಲ್ಲಿ ಪ್ರಬುದ್ಧರಾಗಿ, ನಾನು ವಿರೋಧ ಪಕ್ಷಗಳ ಬಗ್ಗೆನೂ ಹೇಳ್ತೀನಿ ಸರ್, ಅನೇಕ BJP ರಾಜಕಾರಣಿಗಳು ಕೂಡ ಈ ವಿಷಯದಲ್ಲಿ ದನಿ ಎತ್ತಲಿಕ್ಕೆ ಹಿಂದೇಟ್ ಆಗ್ತಾ ಇರೋದಿದೆಯಲ್ಲ, ಇದು ಭಾಳಷ್ಟು ಒಂಥರ ಭಾಳ ಜಾಣ ಕೂಡು ಅಂತ ಅನಿಸ್ಬಿಡುತ್ತೆ. ನಿಮಗೇನು ಅನ್ಸುತ್ತಾರೆ? ಖಂಡಿತ ಜಾಣ ಕುರುಡು ಅನ್ನೋದು ಭಾಳ ಸತ್ಯ ಆಗತ್ತೆ ನಮ್ಗೆ. ಹೌದು, ಭಾಳ ಜನ ಧರ್ಮಸ್ಥಳ ಒಂದು ಪುಣ್ಯ ಸ್ಥಳ, ಒಂದು ಧಾರ್ಮಿಕವಾಗಿ ನಂಬಿಕೆ ಇದೆ. ಆ ನಂಬಿಕೆ ಇರಲಿ, ಆ ನಂಬಿಕೆ ಇರಬಾರ್ದು ಅಂತ ಏನಿಲ್ಲ. ಅಲ್ಲಿ ಹೋಗೋದು, ಅಲ್ಲಿ ಅವ್ರ ರೀತಿಯಲ್ಲಿ ಅದನ್ನು ಧಾರ್ಮಿಕವಾಗಿ ಮುಂದುವರಿಸೋದು ಆ ಹಕ್ಕಿದೆ, ಆ ಸ್ವತಂತ್ರ ಇದೆ, ಸಾಂವಿಧಾನಿಕ ಹಕ್ಕು ಮಾಡಲಿ. ಆದರೆ ಅದನ್ನು ಮಾಡೋಕ್ಕೋಸ್ಕರ ಅಥವಾ ಅದರ ಹೆಸರಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ಯಾರ್ಯಾರು ನ್ಯಾಯ ಹುಡುಕ್ತಾ ಇದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರ್ದು. ಇವೆರಡು ಜೊತೆಗೆ ನಡಿಬೇಕು. ಧರ್ಮಸ್ಥಳ ಅನ್ನೋದು ಭಾಳ ಐತಿಹಾಸಿಕವಾದ ಒಂದು ಪುಣ್ಯಕ್ಷೇತ್ರ, ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಅನೇಕ ಧರ್ಮಗಳು ಸಂಬಂಧಪಟ್ಟಂಗೆ ಅಂತಲೂ ಹೇಳ್ಬೋದು. ಒಂದು ಸಿಂಕ್ರೆಟಿಕ್, ಒಂದು ಸಮನ್ವಯವಾಗಿರುತ್ತಂತ ಹೇಳ್ಬೋದು. ಬಟ್ ಅದ್ರ ಜೊತೆ ಅಲ್ಲಿ ಭಾಳ ಜನ ವಾಸ ಮಾಡಿರೋರಿದ್ದಾರೆ. ಅಲ್ಲ ಭಾಳ ಜನ ಒಂದು ಸೌಜನ್ಯ ಆಗಿರ್ಬೋದು, ಅನನ್ಯ ಭಟ್ ಆಗಿರ್ಬೋದು, ಅನೇಕರು ಹೆಂಗಸರ ಜೀವನನ ಎಲ್ಲೋ ಒಂದು ಕಡೆ ಕುಸುಮಾವತಿ ಅವ್ರ ತಾಯಿ ಆಗಿರ್ಬೋದು, ಸುಜಾತ ಅವ್ರ ತಾಯಿ ಆಗಿರ್ಬೋದು, ಅವ್ರು ಇನ್ನೂ ಭಾಳ ನೊಂದ್ಕೊಂಡಿದ್ದಾರೆ, ಭಾಳ ನೋವಾಗಿದೆ. ಅವರೆಲ್ಲರೂ ಕೂಡ ಕರ್ನಾಟಕದ ಮನೆ ಮಕ್ಕಳು. ಸೊ ಆ ರೀತಿಯಲ್ಲಿ ಅವ್ರಿಗೂ ಕೂಡ ನ್ಯಾಯ ಆಗೋದು ನೋಡ್ಕೋಬೇಕು. ನಮಗೆ ವಿರೋಧ ಪಕ್ಷಗಳಾಗಿರ್ಬೋದು, ಆಡಳಿತ ಪಕ್ಷಗಳಾಗಿರ್ಬೋದು, ಮತ್ತು ನಮಗೆ ಭಾಳ ದೊಡ್ಡ ಪ್ರಮಾಣದ ಮೀಡಿಯಾ ಚಾನಲ್ಗಳು ಅನೇಕ ರೀತಿಯಲ್ಲಾಗಿರ್ಬೋದು, ಮತ್ತು ನಮಗೆ ಕೋರ್ಟ್ ಸಿಸ್ಟಮ್ಮು ಕೂಡ ನಮಗೆ ಸಂಪೂರ್ಣವಾಗಿ ಅಲ್ಲಿ ಒಬ್ಬರು ಲಾಯರ್ ಅವರು ಸೌಜನ್ಯ ಪ್ರಕರಣದಲ್ಲಿ ಡೆಡ್ ಎಂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ನಮಗೆ ಸಂಪೂರ್ಣವಾಗಿ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಹೇಳಿದ್ರೆ ಸುಳ್ಳಾಗಲ್ಲ. ಸೊ ಓವರಾಲ್ ನಮಗೆ ಎಲ್ಲ ಒಂದು ಕಡೆ ಯಾರ ಹತ್ರ ಭಾಳ ಪೊಲೀಸ್ ವ್ಯವಸ್ಥೆ ಕಂಪ್ಲೀಟ್ಲಿ, ಸೊ ಯಾರ ಹತ್ರ ಭಾಳ ಒಳ್ಳೇದು ಮಾಡೋಕ್ಕೆ ಅಧಿಕಾರ ಇದೆಯೋ, ಪ್ರಭಾವ ಇದೆಯೋ, ಜವಾಬ್ದಾರಿ ಇದೆಯೋ, ಅವರು ಎಲ್ಲೋ ಒಂದು ಕಡೆ ಈ ವಿಚಾರಗಳಲ್ಲಿ ಅವರ ಕೆಲಸನ ನಿಭಾಯಿಸ್ತಾ ಇಲ್ಲ. ಅದರ ಬಗ್ಗೆ ನಮ್ಮೆಲ್ಲರಿಗೂ ಭಾಳ ದುಃಖ ಇದೆ. ಬಟ್ ಹೋರಾಟದ ಕಿಚ್ಚು ಕೂಡ ಹೆಚ್ಚಾಗ್ತಾ ಇದೆ. ಭಾಳ ಜನ ಧ್ವನಿ ಎತ್ತಾ ಇದ್ದಾರೆ. ಅವನಯನ ಅಂತ ಮೀಡಿಯಾ, ರಾಕೇಶ್ ಅವರೇ, ನೀವು ಭಾಳ ವರ್ಷಗಳಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನ್ಯಾಯ ಸಿಗಬೇಕು, ಸತ್ಯ ಆಗಬೇಕು ಅಂತ ನಿಮ್ಮ ರೀತಿಯಲ್ಲಿ ಸತ್ಯದ ಪರವಾಗಿ ಹೋರಾಟ ಮಾಡಿ ಕೆಲಸ ಮಾಡ್ತಾಯಿದ್ದೀರಾ. ನಾವೆಲ್ಲರೂ ಗಟ್ಟಿಯಾಗಿ ಕೈ ಜೋಡಿಸಿದ್ರೆ, ಯಾಕೆಂದರೆ ಜನಶಕ್ತಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ಸೊ ಆ ಶಕ್ತಿ ಪರವಾಗಿ ನಾವೆಲ್ಲರೂ ಸಹ ನ್ಯಾಯಕ್ಕೋಸ್ಕರ ನಿಂತ್ಕೋಬೇಕು. ಈ ಜೀವನಕ್ಕೆ ಏನಾಗಿದೆ ಅಂತ ಗೊತ್ತಾಗಬೇಕು. ಪೊಲೀಸ್ ವ್ಯವಸ್ಥೆ ಅದನ್ನು ತಡ ಮಾಡದೆ ಒಂದು SIT ಫಾರ್ಮ್ ಮಾಡಿ ಮತ್ತು ಇನ್ವೆಸ್ಟಿಗೇಷನ್ ಮಾಡಿ. ಯಾಕೆಂದರೆ ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ನಾರ್ಕೋ ಟೆಸ್ಟಿಂಗ್ ಮಾಡಬೇಕು, ಬ್ರೈನ್ ಮ್ಯಾಪಿಂಗ್ ಮಾಡಬೇಕು, ಫಿಂಗರ್ ಪ್ರಿಂಟ್ ಮಾಡಬೇಕು ಅಂತ ಏನೇನೋ ಒಂದು ನೆಪ ಹುಡುಕಿ ಅದನ್ನು ಮಾಡದೇ ಇರೋಂಗೆ ಈ ಕೆಲಸ ಆಗಬಾರ್ದು. ನೀವು ಇಲ್ಲಿ ಏನೇ ಇದ್ರೂ ಎಲ್ಲರೂ ಮನುಷ್ಯರೇ. ನಮ್ಮ ವಾದದಲ್ಲಿ ಎಲ್ಲರೂ ಸರಿಸಮಾನರೇ. ಅದು ಯಾವುದೇ ಒಂದು ಸಿನಿಮಾ ಸ್ಟಾರ್ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಒಂದು ಸಾಮಾನ್ಯ ಒಂದು ಕೆಲಸಗಾರರು, ಒಂದು ಸ್ವಚ್ಛತಾ ಕಾರ್ಮಿಕರಾಗಿರ್ಬೋದು, ಅಥವಾ ಒಂದು ಧರ್ಮಗುರು ಆಗಿರ್ಬೋದು, ಎಲ್ಲರೂ ಸರಿಸಮಾನರೇ. ಸರಿಸಮಾನವಾದ ಕಾನೂನು ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಅದು ಏನಿದೆಯೋ ಸತ್ಯ ಹೊರಗೆ ಬರಲಿ ಅಂತ ನಮ್ಮ ವಾದ. ಇದ್ರ ಜೊತೆಗೆ ಪ್ಯಾರಲಲ್ಲಾಗಿ ಇನ್ನೊಂದು ಚರ್ಚೆ ನಡೀತಾ ಇರೋದು. ಕೇರಳ ವಿಧಾನಸಭೆಯಲ್ಲೇ ಈ ಥರದ್ದು ಒಂದು ಈ ವಿಷಯವಾಗಿ ಒಂದು ಚರ್ಚೆ ನಡೆದು ಅವರ ಏಕಸಮ್ಮತವಾಗಿ ಆ ಥರದ್ದು ಒಂದು ಪ್ರತ್ಯೇಕವಾದ ತನಿಖಾ ಸಂಸ್ಥೆಗಳಿಂದ ಕೇರಳ ಸರ್ಕಾರದಲ್ಲಿ ಈ ಒಂದು ವಿಚಾರಣೆ ನಡೀಲಿ ಅನ್ನೋ ರೀತಿಯಾಗಿ ಮಾತುಗಳು ಕೇಳಿ ಬರ್ತಾ ಇರೋದು. ಭಾಳ ಜನ ನಮ್ಮ ರಾಜ್ಯ ಸರ್ಕಾರಗಳ ಮೇಲೆ ಯಾಕೆ ನಂಬಿಕೆ ಅಲ್ವಾ, ಇಲ್ಲಿನ ಕಾನೂನಿನ ಮೇಲೆ ನಂಬಿಕೆ ಅಲ್ವಾ ಅನ್ನೋ ರೀತಿಯಾಗೂ ಕೂಡ ಮಾತನಾಡ್ದು. ಅದು ಕಾರಣ ಕೂಡ ಇದೆ. ಯಾಕೆಂದರೆ ಅಲ್ಲಿ ಒಂದು ಕಮ್ಯುನಿಸ್ಟ್ ಪಾರ್ಟಿ ಆಗಿರ್ಬೋದು, ಅಲ್ಲಿನ ತತ್ವ ಸಿದ್ಧಾಂತಗಳಾಗಿರ್ಬೋದು, ಅದನ್ನು ಪ್ರತ್ಯೇಕವಾಗಿ ನೋಡಿ ಅಲ್ಲಿಂದ ನ್ಯಾಯ ಸಿಗುವಂಥ ಕೆಲಸಗಳನ್ನು, ಬೇಡಿಕೆಗಳನ್ನು ಸಲ್ಲಿಸ್ತಾ ಇರೋ ಪ್ರಯತ್ನ ನೀವು ಹೇಗೆ ನೋಡ್ತೀರಿ? ಇದು ಖಂಡಿತವಾಗಿಯೂ ಇಲ್ಲೇ ಒಂದು SIT ಫಾರ್ಮ್ ಆಗಲಿ ಅಂತ ಬಯಸ್ತಾರೆ, ಅಥವಾ ಕೇರಳದಿಂದ ಅಲ್ಲಿನ ತನಿಖಾ ಸಂಸ್ಥೆಗಳು ನಡೆಸಲಿ ಅಂತ ಬಯಸ್ತಾರೆ? ಇಲ್ಲ, ನೀವು ಕೇಳಿರೋದು ಭಾಳ ಒಳ್ಳೆಯ ಪ್ರಶ್ನೆ. ನಮಗೆ ಆರ್ಟಿಕಲ್ 25 ಅಡಿಯಲ್ಲಿ ಪ್ರತಿಯೊಬ್ಬರು ಅವರವ್ರ ಧರ್ಮಗಳನ್ನು ನಂಬೋದೋ, ಮನೆಯಲ್ಲಿ ಖಾಸಗಿ ಸ್ಥಳದಲ್ಲಿ ಧರ್ಮಕ್ಷೇತ್ರಗಳನ್ನು ಮುಂದುವರಿಸೋದು ಅಥವಾ ಧರ್ಮೇತರವಾಗಿ ಬದುಕೋದು ಪ್ರತಿಯೊಬ್ಬರಿಗೆ ಹಕ್ಕಿದೆ. ಆದರೆ ನಮಗೆ ಎಂಥ ಸರ್ಕಾರಗಳು ಬೇಕು ಅಂದರೆ ಸಂವಿಧಾನದ ಪೀಠಿಕೆ ಮತ್ತು ಆರ್ಟಿಕಲ್ 51 ಹೆಚ್ಚು ವೈಜ್ಞಾನಿಕತೆ ಮತ್ತು ಧರ್ಮ ನಿರಪೇಕ್ಷತೆ ಮತ್ತು ಗಟ್ಟಿಯಾದ ವೈಜ್ಞಾನಿಕ ರೀತಿಯಲ್ಲಿ ಸತ್ಯ ಆಧಾರಿತವಾಗಿ ತೀರ್ಮಾನ ಮಾಡೋರು ನಮಗೆ ಬೇಕಾಗ್ತದೆ. ನಿಮ್ಮ ವೈಯಕ್ತಿಕವಾಗಿ ನಿಮ್ದು ಯಾವುದೇ ಒಂದು ಧರ್ಮ ಅಡಿಯಲ್ಲಿ ಅಥವಾ ಧರ್ಮೇತರವಾಗಿ ನೀವು ಬದುಕೋದು ನಿಮ್ಮ ಹಕ್ಕಿದೆ. ಬಟ್ ಗವರ್ಮೆಂಟ್ ಮಸ್ಟ್ ಬಿ ರನ್ ಕಾನ್ಸ್ಟಿಟ್ಯೂಷನಲ್ ಪ್ಯಾರಡೈಮ್. ನಾನಂತೂ ಕಮ್ಯುನಿಸ್ಟ್ ಅಲ್ಲ,
ಬಟ್ ನಮಗೂ ನಾವೆಲ್ಲ ಅಂಬೇಡ್ಕರ್ ಪೆರಿಯಾರ್ವಾದಿ, ಒಂದು ಸಮಾನತಾವಾದಿಗಳು. ನಮಗೂ ಕಮ್ಯುನಿಸ್ಟ್ಗಳಿಗೆ ಏನು ಹತ್ತಿರ ಇರ್ಬೋದು ಅಂದರೆ ಎಲ್ಲೋ ಒಂದು ಕಡೆ ನಾವೆಲ್ಲರೂ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತೀವಿ. ನಾವೆಲ್ಲ ನಮ್ಮ ರೀತಿಯಲ್ಲಿ ಸಂವಿಧಾನ ಎತ್ತಿ ಹಿಡಿಯೋದು ನಮ್ಮ ವಾದ. ಸೊ ಜನ ಏನು ಬಯಸ್ತಾರೆ ಈ ಕೇರಳ ರಾಜ್ಯದಲ್ಲಾಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ದ್ರಾವಿಡ ಚಳವಳಿ ತಮಿಳುನಾಡು ಇದೇನು ಹೇಳಿದೆ ಅಂದರೆ ಜನರ ಬದುಕಿನಲ್ಲಿ ಧಾರ್ಮಿಕವಾಗಿ ನಂಬಿಕೆಗಳು ಇಟ್ಕೊಳ್ಳಿ, ಆದರೆ ಯಾರು ನಮಗೆ ಮುಖ್ಯವಾಗಿ ರಾಜಕೀಯ ಪಕ್ಷದಲ್ಲಿ ಆಡಳಿತ ಇರ್ತಾರೋ ಅವರು ಗಟ್ಟಿಯಾಗಿ ಸಂವಿಧಾನ ಎತ್ತಿ ಹಿಡಿಯೋದು, ಧರ್ಮನಿರಪೇಕ್ಷತೆಯನ್ನು ಎತ್ತಿ ಹಿಡಿಯೋದು, ನ್ಯಾಯ ಒದಗಿಸೋದು, ವೈಜ್ಞಾನಿಕ ಮನಸ್ಥಿತಿ ಎತ್ತಿ ಹಿಡಿಯೋ ಅದು ಒಂದು ದತ್ತಾಂಶ ಆಧಾರಿತವಾಗಿ ಸತ್ಯ ಹುಡುಕಬೇಕು ಹೊರತು ಧರ್ಮ ಆಧಾರಿತವಾಗಲ್ಲ. ಸೊ ಅದನ್ನು ಜನ ಬಯಸ್ತಾರೆ. ಅಂಥದ್ದನ್ನು ಕರ್ನಾಟಕ ಕೊಡಬೇಕು. ನಾನು ಕರ್ನಾಟಕನೇ ಒಂದು SIT ಫಾರ್ಮ್ ಮಾಡಿದ್ರೆ ಕರ್ನಾಟಕದಲ್ಲಿ ಭಾಳ ಜನ ನಮಗೆ ಪೊಲೀಸ್ ಆಫೀಸರ್ಗಳು, ಭಾಳ ಒಂದು ನಿಷ್ಠಾವಂತರು, ನೈತಿಕತೆ ಹೊಂದಿರೋರು ಅಂಥವ್ರು ಅನೇಕ ಜನ ಇದ್ದಾರೆ. IPS ಆಫೀಸರ್ಗಳು, ಅವರಿಗೆ ನಾವು ಒಂದು ಜವಾಬ್ದಾರಿ ಕೊಟ್ಟು ಅವ್ರಿಗೆ ನಾವು ಗಟ್ಟಿಯಾಗಿ ಎಂಪವರ್ ಮಾಡಿ ನೀವು ಹುಡುಕಿ ಸತ್ಯ ಏನಿದೆ ಅಂತ ಹುಡುಕಿ ಅಂತ ಪವರ್ ಕೊಟ್ಟರೆ ಖಂಡಿತ ಇದಕ್ಕೆ ಏನು ಸತ್ಯ ಹೊರಗೆ ಬರುತ್ತೆ ಮತ್ತು ಮುಖ್ಯವಾಗಿ ನ್ಯಾಯ ಸಿಗೋ ಸಾಧ್ಯತೆಗಳಿದೆ. ಸೊ ನಮಗೆ ಕೇರಳದಿಂದ ಬಂದು ಇಲ್ಲಿ ಅವರ ಒಂದು ತನಿಖಾ ತಂಡ ಇಲ್ಲಿ ಬರಬೇಕು ಅಂತ ನಾನು ನಂಬೋನಲ್ಲ. ಬಟ್ ಅವರಲ್ಲಿ ಒಂದು ಸೈದ್ಧಾಂತಿಕವಾಗಿ ಸತ್ಯಕ್ಕೋಸ್ಕರ ನಿಂತಿರೋ ಮನಸ್ಥಿತಿ ಎಲ್ಲೋ ಒಂದು ಕಡೆ ಇಲ್ಲಿ ಕೆಲವರು, ಅದು ನಮ್ಮ DCM ಅಂಥವ್ರಾಗಿರ್ಬೋದು, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಒಂದು ಧರ್ಮಕ್ಷೇತ್ರಕ್ಕೆ ಸೀಮಿತ ಮಾಡ್ತಾರೆ ಹೊರತು ಇದರಲ್ಲಿ ತಪ್ಪಾಗಿದ್ದರೆ ಅದಕ್ಕೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋ ಮನೋಭಾವ ಇಲ್ಲದೆ ಇರೋದು ಇಡೀ ಕರ್ನಾಟಕಕ್ಕೆ, ಕರ್ನಾಟಕ ಜನರಿಗೆ, ಅಲ್ಲಿ ತಾಯಿಂದಿರಿಗೆ, ತಂದೆದಿರಿಗೆ, ಅಲ್ಲಿರೋ ಜನರಿಗೆ ಧರ್ಮಸ್ಥಳದಲ್ಲಿ ಅವರೆಲ್ಲರಿಗೂ ಎಲ್ಲೋ ಒಂದು ಕಡೆ ನ್ಯಾಯ ತಪ್ಪೋಗ್ತಾ ಇದೆ ಅನ್ನೋದನ್ನು ನಮ್ಮೆಲ್ಲರಿಗೂ ಭಾಳ ಒಂದು ದುಃಖ ಇದೆ. ಬಟ್ ಮುಖ್ಯವಾಗಿ ಇವತ್ತು ಎಲ್ಲರ ಧ್ವನಿ ಕೂಡಿ ನಮಗೆ ನ್ಯಾಯ ಸಿಗತ್ತೆ ಅನ್ನೋ ವಿಶ್ವಾಸ ಖಂಡಿತ ಇದೆ. ಫುಲ್ಲಿ ಆ ಥರದ್ದು ಒಂದು ಆಶಾಭಾವ ಅಂತೂ ಖಂಡಿತವಾಗಿದೆಯಾ ಸರ್? ಸದ್ಯ ಈಗ ನಡೀತಾ ಇರ್ತಕ್ಕಂಥ ಒಂದು ಸ್ವಲ್ಪ ಬೆಳವಣಿಗೆಗಳನ್ನು ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ಹೌದು, ಭಾಳ ಇವಾಗ ಈ ವಿಚಾರದಲ್ಲಿ ನಮಗೆ ಅನೇಕ ಜನ ಯೂಟ್ಯೂಬರ್ಗಳು, ಸೋಷಿಯಲ್ ಮೀಡಿಯಾದಲ್ಲಿ, ಡಿಜಿಟಲ್ ಮಾಧ್ಯಮ, ನಾನು ಕೂಡ ಹೇಳಿದ್ದೀನಿ, ಎಷ್ಟೋ ಜನ ಬೇಸರ ಪಟ್ಟಿದ್ದಾರೆ. ಏನು ಹೇಳ್ತಾರೆ ಅಂದರೆ ಯಾಕೆ ದೊಡ್ಡ ಮಟ್ಟದ ಮೀಡಿಯಾಗಳು ಮಾತಾಡ್ತಾ ಇಲ್ಲ ಅಂತ. ನಾನು ಅದನ್ನು ಜ್ಞಾಪಕ ಇಟ್ಕೊಳ್ಳಿ, 21ನೇ ಶತಮಾನದಲ್ಲಿ ನಾವೆಲ್ಲರೂ ನಡೆದಾಡುವ ಮಾಧ್ಯಮಗಳೇ. ಸೊ ನಮ್ಮೆಲ್ಲರಲ್ಲೂ ಸೋಷಿಯಲ್ ಮೀಡಿಯಾ ಪವರ್ ಇದೆ, ಡಿಜಿಟಲ್ ಮೀಡಿಯಾ ಪವರ್ ಇದೆ. ನಿಮ್ಮಂಥ ಒಳ್ಳೊಳ್ಳೆ ಮೀಡಿಯಾ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡ್ತಾಯಿದ್ದೀರಾ. ಈ ಒಂದು 4-5 ತಿಂಗಳ ಹಿಂದೆ ಒಂದು ಪತ್ರಿಕೋದ್ಯಮ, ಒಂದು ತನಿಖಾ ಪತ್ರಿಕೋದ್ಯಮದಿಂದನೇ ಇದು ಇನ್ನೂ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ಸ್ಪ್ರೆಡ್ ಆಗೋಕ್ಕೆ ಒಂದು ಕಾರಣ ಆಯಿತು. ಸೊ ಮೀಡಿಯಾ ಇಸ್ ಎ ವೆರಿ ಪವರ್ಫುಲ್ ಟೂಲ್. ಸಂಘಟನೆಗಳು ವೆರಿ ಪವರ್ಫುಲ್ ಟೂಲ್. ನಾವೆಲ್ಲ ಸಂಘಟನೆಗಳು, ಜನಪರ ಕಾಳಜಿ ಇರೋರು ಕೂಡ ಮುಂದಿನ ವಾರ ನಾವೆಲ್ಲ ಸಮಾನ ಮನಸ್ಕರು ಸೇರಿ ಹೆಂಗೆ ಇದನ್ನು ಈ ಒಂದು ಧರ್ಮಸ್ಥಳ ಪ್ರಕರಣನ ಒಂದು ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ನ್ಯಾಯನ ನಾವು ಎತ್ತಿ ಹಿಡಿಬೋದು ಅಂತ ಅದರಲ್ಲೂ ಕೂಡ ಚರ್ಚೆ ಮಾಡ್ತಾಯಿದ್ದೀವಿ. ಸೊ ನಾವೆಲ್ಲ ಒಂದು ಇಶ್ಯೂ ಬೇಸ್ಡಾಗಿ ಒಂದು ನ್ಯಾಯಕ್ಕೋಸ್ಕರ ನಿಂತ್ಕೊಂಡ್ರೆ ನಾವೆಲ್ಲ ಯಾರ್ಯಾರು ಇವತ್ತಿನ ದಿನ ಸಮಾಜದಲ್ಲಿ ಕಾಳಜಿಯ ಒಂದು ವಿಶ್ವಾಸಾರ್ಹತೆ ಪಡೆದಿದ್ದಾರೋ, ಯಾರ್ಯಾರು ಒಂದು ಸಮಾಜದ ಬಗ್ಗೆ ಕಾಳಜಿ ಇದೆಯೋ, ಯಾರ್ಯಾರು ಅವರ ಮಟ್ಟದಲ್ಲಿ ಒಂದು ಒಳ್ಳೇದು ಮಾಡೋ ಒಂದು ಪವರ್ ಇದೆಯೋ, ನಾವೆಲ್ಲರೂ ಜೊತೆಗೆ ಸೇರಿದ್ರೆ ಖಂಡಿತ ಏನು ತಪ್ಪಾಗಿದೆಯೋ ಅದಕ್ಕೆ ಸರಿಪಡಂಗೆ ನಾವು ಕೆಲಸ ಮಾಡೋದು. ಏನು ನ್ಯಾಯ ಅಂದರೆ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು. ಸೊ ಇತಿಹಾಸದ ತಪ್ಪುಗಳನ್ನು ವ್ಯವಸ್ಥಿತ 1000 ವರ್ಷ ತಪ್ಪುಗಳು ಇದ್ದಾವೆ, 100 ವರ್ಷ ತಪ್ಪುಗಳು ಇದೆ, 30-40 ವರ್ಷ ತಪ್ಪುಗಳು ಇದ್ದಾವೆ, ಮತ್ತು 2 ವಾರದಿಂದನೂ ತಪ್ಪಾಗ್ತಾ ಇದೆ. ಸೊ ಈ ಎಲ್ಲ ತಪ್ಪುಗಳನ್ನು ಸರಿಪಡಿಸೋ ಒಂದು ಮನಸ್ಥಿತಿ ನಮ್ಮ ಆಡಳಿತ ಶಕ್ತಿಗಳಲ್ಲಿ ಇರಬೇಕು. ಅದನ್ನು ನಾವೆಲ್ಲರೂ ಒತ್ತಡ ಹಾಕಿದ್ರೆ ಖಂಡಿತ ಅದು ಆ ಒಂದು ಮನೋಭಾವ, ಆ ಒಂದು ಕೆಲಸ ನುಡಿದಂತೆ ನಡೆಯೋದು ಪ್ರತಿಯೊಂದು ಆಗತ್ತೆ ಅಂತ ನಾವು ನಿರೀಕ್ಷೆ ಮಾಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೇತನ್ ಸರ್ ಅವರು ಹೇಳ್ತಾ ಇದ್ರು ನೋಡಿ, ಇತಿಹಾಸದ ತಪ್ಪುಗಳನ್ನು ಸರಿ ಮಾಡುವುದಂತ. ಇಫ್ ಇನ್ ಕೇಸ್ ಇದೇ ಧರ್ಮಸ್ಥಳದ ಸುತ್ತಮುತ್ತ ಆ ಥರದ ಸರಣಿ ಕೃತ್ಯಗಳೇನಾದರೂ ನಡೆದಿದ್ದರೆ ಆ ತಪ್ಪುಗಳನ್ನು ಸರಿ ಮಾಡೋ ಕೆಲಸ ಇವತ್ತು ಆಡಳಿತ ಪಕ್ಷಕ್ಕಿದೆ, ನಮ್ಮ ಕಾನೂನು ವ್ಯವಸ್ಥೆಗಿದೆ, ಜೊತೆಗೆ ಆ ಸಂವಿಧಾನದ ನಿಲುವುಗಳನ್ನು, ಸಿದ್ಧಾಂತಗಳನ್ನು ನಂಬಿ ಕೂತಂತ ನಮ್ಮೆಲ್ಲರ ಒತ್ತಾಯ ಕೂಡ ಅದೇ. ಜೊತೆಗೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಹೋರಾಡ್ತಾ ಇದ್ದಾರೆ. ಅದರ ಜೊತೆಗೆ ಚೇತನ್ ಸರ್ ಅಂಥ ಒಳ್ಳೆ ವ್ಯಕ್ತಿಗಳು ಕೂಡ ಜೊತೆಗೆ ನಿಂತಾಗ ಈ ವಾಯ್ಸ್ ಇನ್ನೊಂದು ಮಟ್ಟಕ್ಕೆ ಹೋಗುತ್ತೆ. ನೀವು ಕೂಡ ಈ ಥರದ ಒಂದು ವಾಯ್ಸ್ನ ರೇಸ್ ಮಾಡೋದ್ರ ಮುಖಾಂತರ ನಮ್ಮ ಸುತ್ತಮುತ್ತ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸೋ ಜೊತೆಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯವನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡೋಣ. ನಿಮ್ಮ ಅಮೂಲ್ಯ ಸಮಯವನ್ನು ನೀಡೋದಕ್ಕಾಗಿ ಧನ್ಯವಾದಗಳು ಸರ್. ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.